ಫ್ರೆಂಡ್ಸ್, ಪವಿತ್ರ ಬಂಧನ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಪವಿತ್ರ ಬಂಧನ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಇಲ್ಲಿ ಶುರುವಿನಲ್ಲಿ ಪವಿತ್ರ ಒಬ್ಬಳೇ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಲ್ಲಿ ಒಂದು ಬ್ರಿಡ್ಜ್ನ ಕಟ್ತಾ ಕೂತಿರ್ತಾರೆ. ಹಾಗೆ ಯೋಚನೆ ಮಾಡ್ಕೊಂಡು ಅಷ್ಟರೊಳಗೆ ದೇವು ಕೂಡ ಅಲ್ಲಿ ಬರ್ತಾರೆ. ಏನ್ರಿ ಮೇಡಮ್, ನೀವು ಕೂತ್ಕೊಂಡು ಬ್ರಿಡ್ಜ್ನ ಕಟ್ತಾ ಇದ್ದೀರಾ ಅನ್ಸುತ್ತೆ, ಹೋಗ್ಲಿ ಆಗಿ ಯಾವುದಕ್ಕೂ ನೀವು ಚೆನ್ನಾಗಿ ಕಟ್ತಾ ಇರಿ, ಇಲ್ಲಾಂದರೆ ಮತ್ತೆ ನಾನು ಬಯಸ್ಕೋಬೇಕಾಗುತ್ತೆ ನೋಡಿ ಅಂತ ಹೇಳ್ಬಿಟ್ಟು ತಮಾಷೆನ ಮಾಡ್ತಾರೆ. ಅಷ್ಟರೊಳಗಡೆ ಪವಿತ್ರ ಇಲ್ಲಿ ಏನೇ ಆಗಲಿ ನೀವು ಅತ್ತೆ ಹತ್ರ ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ, ನನ್ನಿಂದ ಅವರಿಗೆ ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ನ ನಾನು ಖಂಡಿತವಾಗ್ಲೂ ಉಳಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹೌದು, ಇದರಲ್ಲಿ ಯಾವುದೇ ರೀತಿ ಯಾರಿಗೂ ಕೂಡ ಮೋಸ ಆಗಬಾರ್ದು, ಯಾರೂ ಕೂಡ ಕಣ್ಣೀರು ಹಾಕ್ಬಾರ್ದು, ಅದು ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ದೇವು ಕೂಡ ಹೇಳ್ತಾ ಇರ್ತಾರೆ. ಅವಾಗ ಎಲ್ಲಿ ಪವಿತ್ರನೂ ಕೂಡ ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ. ಅಷ್ಟಕ್ಕೂ ಕೂಡ ದೇವ್ ಸರು ಏನು ಮಾಡಬೇಕು ಅಂತ ಹೊರಟಿದ್ದಾರೆ, ಏನು ಅವ್ರ ಪ್ಲ್ಯಾನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟನ್ನು ಅದನ್ನು ಗಮನಿಸಿದಂಥ ದೇವ್ ಕೂಡ ಹೇಳ್ತಾರೆ, ನೋಡಿ ನೀವು ಅಷ್ಟೇ ಎಲ್ಲರ ಥರ ಏನು ಪ್ಲ್ಯಾನು ಅಂತ ದಯವಿಟ್ಟು ಕೇಳಬೇಡಿ, ಏಕೆಂದರೆ ಇನ್ನೊಂದು ವಾರದಲ್ಲೇ ಸದ್ಯದಲ್ಲೇ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ದೇವ್ ಹೇಳ್ತಾರೆ. ಅಲ್ಲಿಗೆ ಪವಿತ್ರ ಸುಮ್ಮನೆ ಸ್ಮೈಲ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ರಾಧಿಕಾ ಅವರ ಒಬ್ಬರೇ ಯೋಚನೆ ಮಾಡಿಕೊಂಡು ಇಲ್ಲಿ ರೂಮಲ್ಲಿ ನಿಂತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂಥ ದೇವ ಅಪ್ಪ ಕೂಡ ಏನಕ್ಕೆ ಒಬ್ಬರೇ ಯೋಚನೆ ಮಾಡ್ತಾ ನಿಂತಿದ್ದಾರೆ, ಏನೇ ಆಗಲಿ ಅಪ್ಪ ಮಾಡಿದ್ದು ಒಂದು ನಿರ್ಧಾರ ಸರಿ ಅಂತ ನನಗೆ ಅನಿಸ್ತಾ ಇದೆ, ನಿನಗೇನೋ ತಪ್ಪು ಅಂತ ಅನಿಸುತ್ತಾ, ಪವಿತ್ರ ಚಿಕ್ಕವಳಿರ್ಬೋದು, ಆದರೆ ಹೋಯ್ತಾ ಹೋಯ್ತಾ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ ನನಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ದೇವಪ್ಪ ಹೇಳ್ತಾ ಇರ್ತಾರೆ. ಅವಾಗ ಇಲ್ಲಿ ರಾಧಿಕಾ ಆ ಮನೆ ಕೀ ನನ್ನಿಂದ ಹೋಗಿದ್ದು ನನಗೇನು ಅಷ್ಟು ಬೇಜಾರಂತ ನನಗೆ ಅನ್ನಿಸ್ತಾ ಇಲ್ಲ, ಆದರೆ ನನಗೆ ಬೇಜಾರಾಗಿತ್ತು ಏನು ಗೊತ್ತಾ, ನಿಮ್ಮ ಒಂದು ಹೊರಗಡೆ ಸಂಬಂಧ ಇಷ್ಟು ದಿವಸ ಯಾರಿಗೂ ಗೊತ್ತಿಲ್ಲದಂಗೆ ಈ ಮನೆ ಜವಾಬ್ದಾರಿ, ಹಾಗೆ ಮನೆತನದ ಗೌರವ, ಹಾಗೆ ಮಕ್ಕಳ ಮೇಲೆ ನಿಮಗಿದ್ದಂಥ ಪ್ರೀತಿ ಎಲ್ಲನೂ ಕೂಡ ನಾನು ಕಾಪಾಡ್ಕೊ ಬಂದಿದ್ದೆ. ಆದರೆ ಇನ್ನು ಮುಂದೆ ಅದನ್ನು ಯಾರು ಕಾಪಾಡ್ತಾರೆ, ನಿಮ್ಗೆ ಯಾರು ಮರ್ಯಾದೆ ಕೊಡ್ತಾರೆ, ಆದರೆ ಆ ಖರ್ಚುಗಳನ್ನ ಯಾರು ನಿಭಾಯಿಸ್ತಾರೆ, ಇನ್ನು ಮುಂದೆ ನೀವು ಆ ಪವಿತ್ರನ ಹತ್ರ ಹೋಗಿ ಕೈತಾ ಇರ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಮಿಸ್ಟರ್ ಗೋವರ್ಧನ್ ಅಂತ ಹೇಳ್ಬಿಟ್ಟು ಇಲ್ಲಿ ರಾಧಿಕಾ ಇಲ್ಲಿ ಗೋವರ್ಧನ್ ಅವ್ರನ್ನ ಬೈತಾ ಇರ್ತಾರೆ. ವಿಷಯ ಏನಾದರೂ ನಿಮ್ಮ ಮಗನಿಗೆ ಆಗಿರ್ಬೋದು ಅಥವಾ ಪವಿತ್ರಿಗೆ ಆಗಿರ್ಬೋದು ಗೊತ್ತಾದರೆ ಯಾವುದೇ ಕಾರಣಕ್ಕೂ ಅವ್ರು ನಿಮಗೆ ಮರ್ಯಾದೆ ಕೊಡಲ್ಲ. ಇಷ್ಟು ದಿವಸ ನಾನು ಕಾಪಾಡ್ಕೊ ಬಂದಿದ್ದಂಥ ಈ ಸತ್ಯ ಯಾವತ್ತಿದ್ರೂ ನಿಮಗೆ ಬಾಯಿಲಾಗೇ ಆಗುತ್ತೆ, ಆವಾಗ ನಿಮ್ಮ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಮಿಸ್ಟರ್ ಗೋವರ್ಧನ್ ಅಂತ ಹೇಳ್ಬಿಟ್ಟು ಇಲ್ಲಿ ರಾಧಿಕಾ ಬೈತಾ ಇರ್ತಾರೆ. ಎಲ್ಲ ವಿಷಯಕ್ಕೂ ಯಾಕೆ ಅದೊಂದನ್ನೇ ಎತ್ಕೊಂಡು ನೀನು ನನ್ನ ಮನಸ್ಸಿಗೆ ನೋವಾಗೋ ಥರ ಚುಚ್ಚಿ ಮಾತಾಡ್ತೀಯ ರಾಧಿಕಾ ಅಂತ ಹೇಳ್ಬಿಟ್ಟು ಇಲ್ಲಿ ಗೋವರ್ಧನ್ ಅವ್ರು ಹೇಳ್ತಾರೆ. ಸ್ವಲ್ಪ ನನ್ನ ಮಾತು ಕೇಳು ಅಂದಿದ ತಕ್ಷಣ ಬೇಕಾಗಿಲ್ಲ, ನಿಮ್ಮ ಸಲಹೆ ನನಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ರಾಧಿಕಾ ಅವರು ಇಲ್ಲಿ ಕೂಗಾಡ್ತಾರೆ. ಅವಾಗ ಅಲ್ಲಿಂದ ಗೋವರ್ಧನ್ ರೂಮಿಂದ ಆಚೆ ಬಂದುಬಿಡ್ತಾರೆ. ಪವಿತ್ರ ಬೆಳಗ್ಗೆನೇ ಎದ್ದು ಅಲ್ಲಿ ತುಳಸಿ ಕಟ್ಟೆ ಹತ್ರ ಬಂದು ಪೂಜೆನ ಮಾಡ್ತಾ ಕೂತಿರ್ತಾಳೆ. ಅಲ್ಲಿ ಪೂಜೆ ಮಾಡ್ತಾ ಕೂತಿದ್ದಾಗ ಅಲ್ಲಿದ್ದಂತಹ ಗಿಡಗಳನ್ನ ಮಾತಾಡಿಸ್ಕೊಂಡು ನೀವು ಬೇಗ ಬೆಳಿಬೇಕು ಆಯಿತಾ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಂದ ಬಂದಂಥ ದೇವು ಕೂಡ ಅಲ್ಲೇ ಯಾರ ಜೊತೆ ಮಾತಾಡ್ತಾ ಇದ್ದೀರಿ ನೀವು ಅಂತ ಹೇಳ್ಬಿಟ್ಟು ಬರ್ತಾರೆ. ನಾನು ಗಿಡಗಳ ಜೊತೆ ಮಾತಾಡ್ತಾ ಇದ್ದೀನಿ ಅಂದಾಗ, ಏನು ಗಿಡಗಳ ಜೊತೆ ಅಂದರೆ ಹೌದು, ಗಿಡಗಳ ಜೊತೆ ಪ್ರೀತಿಯಿಂದ ಮಾತಾಡೋದ್ರಿಂದ ಗಿಡಗಳು ಬೇಗ ಬೆಳೀತವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ನಾನು ಪ್ರೀತಿಯಿಂದ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಪವಿತ್ರ ಹೇಳ್ತಾಳೆ. ಹೌದಾ, ಹಾಗಿದ್ರೆ ನಾನು ಮಾತಾಡಿಸ್ತೀನಿ ಅಂತ ಹೇಳ್ಬಿಟ್ಟು, ಹಾಯ್ ನನ್ನ ಹೆಸರು ದೇವ್ ಅಂತ ಹೇಳ್ಬಿಟ್ಟು ನೀವು ಬೇಗ ದೊಡ್ಡವರಾಗಿ ಆಯಿತಾ, ಇದು ನಮ್ಮ ಮನೆ ಯಜಮಾನಿ ಅಮ್ಮ ಅವರು ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಕೂಡ ತಮಾಷೆ ಮಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಇಲ್ಲಿ ಪವಿತ್ರ ಹಾಗೆಲ್ಲ ಮಾತಾಡಿದರೆ ಆಗೋಲ್ಲ, ನಿಧಾನವಾಗಿ ಮಾತಾಡಬೇಕು ನೀವು ಅಂತ ಹೇಳ್ಬಿಟ್ಟು ಪವಿತ್ರ ಕೂಡ ಹೇಳ್ತಾ ಇರ್ತಾರೆ. ಹೌದಾ, ಹಾಗಿದ್ರೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಮಾತಾಡ್ತೀನಿ, ಇನ್ನೂ ಸ್ವಲ್ಪ ಸಾಫ್ಟಾಗಿ ಮಾತಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಪವಿತ್ರ ಕೂಡ ಹೇಳ್ತಾ ಇರ್ತಾಳೆ. ಈ ರೀತಿ ಎಲ್ಲ ಮಾತಾಡಿದರೆ ಅವರು ಅದೇ ಕಾರಣಕ್ಕೂ ದೊಡ್ಡವ್ರು ಆಗಲ್ಲ ಬೇಗ ಅಂತ ಹೇಳಿದಾಗ, ಆಯಿತು ನಾನು ಇನ್ನೂ ಸಾಫ್ಟಾಗಿ ಮಾತಾಡ್ತೀನಿ ಕಣ್ರಿ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಮತ್ತೇ ಸಾಫ್ಟಾಗಿ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ದೇವು ಪ್ರಯತ್ನ ಪಡ್ತಾ ಇರ್ತಾನೆ. ಇಲ್ಲಿ ದೇವ್ಗೆ ಉದ್ದೇಶ ಒಂದೇ ಇದ್ದಿದ್ದು, ಪವಿತ್ರನ ಖುಷಿಯಾಗಿಡಬೇಕು, ಅವಳನ್ನ ನಗಿಸ್ಬೇಕು ಅನ್ನೋದು ಒಂದೇ ಅವಳ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಇಲ್ಲಿ ದೇವು ಪ್ರಯತ್ನ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಪವಿತ್ರನೂ ಕೂಡ ಅವ್ರು ಆಡೋದನ್ನೆಲ್ಲನೂ ಕೂಡ ನೋಡಿಕೊಂಡು ಮನಸಲ್ಲೇ ನಗುಮುಖ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ದೇವ್ನು ಕೂಡ ತುಂಬ ಪ್ರೀತಿಯಿಂದ ಸಾಫ್ಟಾಗಿ ಮಾತಾಡೋದನ್ನ ನೋಡಿ ಪವಿತ್ರಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾಳೆ. ಅದನ್ನು ಗಮನಿಸ್ತಾ ಇದ್ದಂತಹ ದೇವು ಕೂಡ ಸುಮಾರು ಹೊತ್ತು ಅವರನ್ನೇ ನೋಡ್ಕೊಂಡು ಅಬ್ಸರ್ವ್ ಮಾಡ್ತಾ ಕೂತಿರ್ತಾರೆ. ಇದೇ ಕಣ್ರಿ ನನಗೆ ಬೇಕಾಗಿದ್ದಿದ್ದು, ನೀವು ಯಾವಾಗಲೂ ಕೂಡ ಬೆಳಗ್ಗೆನೇ ಈ ಥರ ಖುಷಿಯಾಗಿದ್ದರೆ ಆ ದಿನ ಎಲ್ಲ ಪೂರ್ತಿ ನನಗೆ ಫುಲ್ಲು ಖುಷಿಯಾಗಿರ್ತೀನಿ ನಾನು ಅಂತ ಹೇಳ್ತಾರೆ ದೇವು. ಅದನ್ನು ಕೇಳಿಸ್ತಂತ ಪವಿತ್ರನೂ ಕೂಡ ಮನಸ್ಸಿಗೆ ತುಂಬಾ ಬೇಜಾರು ಮಾಡಿಕೊಂಡು ನನಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾರಲ್ಲ ಇವರು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಏನಾರ ಆಗಲಿ ನೀವು ಖುಷಿಯಾಗಿರೋದೇ ನನಗೆ ಬೇಕಾಗಿರೋದು ಅಂತ ಹೇಳ್ಬಿಟ್ಟು ದೇವ್ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ದೇವು ಕೂಡ ಕಾಫಿನ ಕುಡಿತಾ ಇರ್ತಾರೆ. ಆವಾಗ ಏನೇ ಆಗಲಿ ನೋಡಿ ಇದರಲ್ಲಿ ಎಷ್ಟೊಂದು ಸ್ವೀಟ್ ಇದೆ ಅಂತ ಹೇಳ್ಬಿಟ್ಟು ಶುಗರ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವು ಕಾಫಿ ಕುಡಿತಿದ್ದ ಕಪ್ಪನ್ನು ಪವಿತ್ರಿಗೆ ಕೊಡ್ತಾರೆ. ಹೌದಾ, ಕುಡಿ ಇಲ್ಲಿ ನೋಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಪವಿತ್ರನೂ ಕೂಡ ಇಲ್ಲಿ ಕಾಫಿನ ಇಸ್ಕೊಂಡು ಕುಡಿತಾರೆ. ಆಮೇಲೆ ಕುಡಿದಾಗ ಇಲ್ವಲ್ಲ, ಹಾಗೇನಿಲ್ವಲ್ಲ, ಸಕ್ಕರೆ ಕರೆಕ್ಟಾಗಿದೆಯಲ್ಲ ಅಂತ ಅಂದಾಗ, ಈಗ ನೀವು ಕುಡಿದ್ರಲ್ವ, ಈಗ ಸರಿಯಾಗಿರ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ದೇವು ಕೂಡ ಹೇಳ್ತಾರೆ. ಅದನ್ನೆಲ್ಲನೂ ಗಮನಿಸಿದಂಥ ಪವಿತ್ರನೂ ಕೂಡ ನಾಚ್ಕೋತಾರೆ. ಹಾಗೆಯೇ ಇವರಿಬ್ಬರ ಮಧ್ಯೆ ಹೀಗೇ ಸ್ವಲ್ಪ ಹೊತ್ತು ತಮಾಷೆಯಾಗಿ ಮಾತುಗಳು ಕತೆ ನಡೀತಾ ಇರುತ್ತೆ.